ಆತ್ಮೀಯ ಬಂಧುಗಳೇ, ಭಗವಂತನ ನುಡಿಗಳು. ಇವತ್ತಿನ ನುಡಿ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇಬ್ರು ವ್ಯಕ್ತಿಗಳು ಹತ್ರ ಬಂದಾಗ ಒಬ್ರಿಗೊಬ್ರು ಏನ್ ಮಾಡ್ತಾರೆ? ಸೀಮೆಗಳನ್ನ, ಅಂದ್ರೆ ಒಂದು ಬೌಂಡ್ರಿ ಮತ್ತೆ ಮರ್ಯಾದೆಗಳನ್ನ ನಿರ್ಮಾಣ ಮಾಡ್ಕೊಳ್ಳೋ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತಾರೆ. ಇಬ್ರು ತುಂಬಾ ಹತ್ರವಾದಾಗ ಏನ್ ಮಾಡ್ತಾರೆ? ನೀನ್ ಹೀಗಿರ್ಬೇಕು, ನೀನ್ ಹಾಗಿರ್ಬೇಕು, ನೀನ್ ಇಷ್ಟರಲ್ಲೇ ಇರ್ಬೇಕು, ಹಿಂಗೆ ಇರ್ಬೇಕು ಅಂತೆಲ್ಲ ಒಂದೊಂದು ಬೌಂಡ್ರಿ ಹಾಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ನಾವು ಎಲ್ಲಾ ಸಂಬಂಧಗಳ ಬಗ್ಗೆ ವಿಚಾರ ಮಾಡಿ ನೋಡಿದಾಗ ಆ ಎಲ್ಲಾ ಸಂಬಂಧಗಳ ಆಧಾರ ಇದೆಯಲ್ಲ, ಅದು ಬೌಂಡ್ರಿಗಳು ಅಂತ ನಮ್ಗನ್ಸುತ್ತೆ. ಯಾವುದನ್ನ ನಾವು ಬೇರೆಯವರಿಗೋಸ್ಕರ ನಿರ್ಮಾಣ ಮಾಡ್ತೀವೋ ಆ ಬೌಂಡ್ರಿಗಳು. ಅಂದ್ರೆ ಈಗ ನನಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ನನ್ನ ಗಂಡ, ನನ್ನ ಮಕ್ಕಳಾಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ಒಂದು ಸಂಬಂಧ ಆಗಿದ್ರು ಈ ಒಂದು ಚೌಕಟ್ಟಲ್ಲಿ ಅವ್ರು ಇರಬೇಕು, ಹಿಂಗೆ ಇರಬೇಕು ಅಂತಂದ್ಬಿಟ್ಟು ನಾವು ಒಂದು ನಿರ್ಧಾರವನ್ನ ಮಾಡ್ತೀವಿ. ಗೊತ್ತಿಲ್ಲದೆ ಬೇರೆ ಯಾರಾದರೂ ಈ ಸೀಮೆಯನ್ನ ಕೀಳ್ತಾನೋ, ಅಂದ್ರೆ ಏನು, ನಾವು ಹಾಕಿರೋ ಬೌಂಡ್ರಿನ ಯಾರಾದರೂ ಅದನ್ನ ಕಿತ್ಬಿಟ್ಟಾಗ ಆಗೇನಾಗುತ್ತೆ? ನಮಗೆ ತುಂಬ ಕೋಪ ಬಂದ್ಬಿಡುತ್ತೆ. ನಮ್ಮ ಹೃದಯ ಫುಲ್ಲು ಕೋಪದಿಂದ ತುಂಬ ಹೋಗುತ್ತೆ. ಈ ಸೀಮೆಗಳ ವಾಸ್ತವಿಕ ರೂಪ ಏನು? ನಾವೇನಾದ್ರೂ ಯಾವತ್ತಾದ್ರೂ ಯೋಚನೆ ಮಾಡಿದೀವ ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಕೇಳ್ತಾ ಇದ್ದಾನೆ. ಏನು ಅಂತಂದ್ರೆ, ಸೀಮೆಗಳ ಮೂಲಕ ನಾವು ಬೇರೆ ವ್ಯಕ್ತಿಗೆ ಒಂದು ನಿರ್ಧಾರ ಮಾಡುವಂತ ಅನುಮತಿಯನ್ನ ಕೊಡೋದಿಲ್ಲ ನಾವು. ಇಲ್ಲ, ನೀನ್ ಹಿಂಗೆ ನಡ್ಕೋಬೇಕು, ನಾನು ಹೇಳ್ದಂಗೆ ಕೇಳಬೇಕು ಅಂತಂದ್ಬಿಟ್ಟು ಬೇರೆ ವ್ಯಕ್ತಿಗೆ ನಿರ್ಧಾರ ಮಾಡುವಂತ ಅನುಮತಿಯನ್ನ ಕೊಡೋದಿಲ್ಲ. ನಮ್ಮ ನಿರ್ಧಾರ ಏನಿರುತ್ತೋ ಆ ನಿರ್ಧಾರವನ್ನ ಆ ವ್ಯಕ್ತಿ ಮೇಲೆ ಹೇರ್ತೀವಿ. ಅಂದ್ರೆ ಅರ್ಥ ಏನು? ನಾನು ಹೇಳ್ದಾಗೆ, ಅಂದ್ರೆ ನನಗೇನು ಅನ್ಸಿದ್ಯೋ ಆ ರೀತಿ ಅವ್ರು ನಡ್ಕೋಬೇಕು ಅಂತ. ಅವ್ರಿಗೇನು ಅನ್ಸುತ್ತೆ ಅದ್ರ ಬಗ್ಗೆ ನಾವು ಯೋಚನೆನೂ ಮಾಡಲ್ಲ. ಅವ್ರು ಏನಾದ್ರೂ ಹೇಳಿದ್ರು ಕೂಡ ಅದಕ್ಕೆ ನಾವು ಪರ್ಮಿಷನ್ ಕೊಡೋದಿಲ್ಲ. ಅದ್ರ ಬದಲಾಗಿ ನನ್ನ ನಿರ್ಣಯ ಏನಿದೆಯೋ ಅದನ್ನ ಆ ವ್ಯಕ್ತಿ ಮೇಲೆ ಹೇರೋದು. ಅಂದ್ರೆ ಯಾರ್ದಾದ್ರೂ ಸ್ವಾತಂತ್ರ್ಯ ಅನ್ನೋದು ಇರುತ್ತಲ್ಲ, ಅದನ್ನ ಅಸ್ವೀಕಾರ ಮಾಡೋದು, ಅವರಿಗೆ ಸ್ವಾತಂತ್ರ್ಯವನ್ನ ಕೊಡದೇ ಇರೋದು. ಯಾವಾಗ ಸ್ವಾತಂತ್ರ್ಯದ ಅಸ್ವೀಕಾರ ಮಾಡಲಾಗುತ್ತೋ ಆಗೇನಾಗುತ್ತೆ? ಅವನ ಹೃದಯ ದುಃಖದಿಂದ ತುಂಬ ಹೋಗುತ್ತೆ. ಯಾರು ತನ್ನ ಮಾತನ್ನ ಕೇಳಲಿಲ್ಲ ಅಂತಂದಾಗ ಆ ವ್ಯಕ್ತಿಗೆ ನೋವಾಗುತ್ತೆ. ಅವನೇನ್ ಮಾಡ್ತಾನೆ? ಯಾವಾಗ ಅವನು ಈ ಸೀಮೆಗಳನ್ನ ಕಿತ್ ಹಾಕ್ತಾನೋ ಆಗ ನಮ್ಮ ಹೃದಯದಲ್ಲಿ ಕೋಪದಿಂದ ತುಂಬ ಹೋಗ್ಬಿಡುತ್ತೆ. ಈಗ ನಾನು ಅವ್ರನ್ನ ಕಂಟ್ರೋಲ್ ಮಾಡಕ್ ಹೋದಾಗ, ಅಂದ್ರೆ ಅವರ ನಿರ್ಧಾರ ಏನು, ಅವರ ಸ್ವಾತಂತ್ರ್ಯವನ್ನ ನಾನು ಕಿತ್ಕೊಂಡಾಗ ಅವ್ರಿಗೆ ನೋವಾಗುತ್ತೆ. ಅವ್ರೇನಾದ್ರೂ ಇವನ್ ಎಷ್ಟು ಮಾಡಿದ್ರು ಇಷ್ಟೇ ಅಂತನ್ಬಿಟ್ಟು ಆ ಗಡಿಯನ್ನ ದಾಟ್ ಹೋಗೋಕ್ಕೆ ಶುರು ಮಾಡ್ತಾರೋ, ಅಥವಾ ನಾನು ಹಾಕಿರುವಂತ ಬೌಂಡ್ರಿಯನ್ನ ಕಿತ್ ಹಾಕ್ತಾರೋ, ಅಥವಾ ನನಗೆ ಸ್ವಾತಂತ್ರ್ಯವನ್ನ ಕೊಡೋದಿಲ್ವೋ ಅದನ್ನ ಬಿಟ್ಟು ಅವರು ಸ್ವತಂತ್ರವಾಗಿ ಯೋಚನೆ ಮಾಡಬೇಕು ಅಥವಾ ನಿರ್ಧಾರಗಳನ್ನ ತಗೊಳ್ತಾರೋ, ಅವಾಗೇನಾಗುತ್ತೆ? ನಮಗ್ ಕೋಪ ಬರುತ್ತೆ. ಈ ರೀತಿ ಆಗುತ್ತೆ ತಾನೇ? ಆದ್ರೆ ನಾವು ಒಬ್ಬರ ಸ್ವಾತಂತ್ರ್ಯವನ್ನ ಇನ್ನೊಬ್ರು, ಅಂದ್ರೆ ಒಬ್ರಿಗೊಬ್ರು ಸ್ವಾತಂತ್ರ್ಯವನ್ನ ಕೊಡೋದು, ಗೌರವಿಸಿದಾಗ ಬೇರೆಯವರ ಸ್ವಾತಂತ್ರ್ಯವನ್ನ ನಾವು ಗೌರವಿಸ್ಬೇಕು, ನಮ್ಮ ಸ್ವಾತಂತ್ರ್ಯವನ್ನ ಅವ್ರು ಗೌರವಿಸ್ಬೇಕು. ಈ ರೀತಿ ಆದಾಗ ಯಾವ ಸೀಮೆಯ ಅವಶ್ಯಕತೆನೂ ಇರೋದಿಲ್ಲ. ಯಾವ ರೀತಿ ಒಪ್ಕೊಳ್ಳೋದು ಅಂದ್ರೆ ಆ ವ್ಯಕ್ತಿ ಹೇಗಿದಾನೋ ಹಾಗೆ ಅದನ್ನ ಒಪ್ಕೊಳ್ಳೋದಿದೆಯಲ್ಲ, ಅದು ಒಂದು ಸಂಬಂಧದ ದೇಹ ಅಂತ ಅನ್ನಿಸ್ಕೊಂಡ್ರೆ, ಸ್ವಾತಂತ್ರ್ಯ ಅನ್ನೋದಿದೆಯಲ್ಲ ಅದು ಆ ಸಂಬಂಧದ ಆತ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ನಾವು ಒಬ್ಬ ವ್ಯಕ್ತಿನ ಒಪ್ಕೊಂಡಿದೀವಿ, ಅವ್ರು ಹೇಗಿದಾರೋ ಹಾಗೆ ಅವರನ್ನ ಸ್ವೀಕಾರ ಮಾಡಿದೀವಿ ಅಂತಂದ್ರೆ ಅದು ದೇಹ. ಆದ್ರೆ ಅವರಿಗೆ ಅಂತ ಒಂದು ಸ್ವಾತಂತ್ರ್ಯ ಇರುತ್ತಲ್ಲ, ಅದು ಆತ್ಮ. ಅದನ್ನ ಯಾರಾದ್ರೂ ತಡೆದಾಗ ಖಂಡಿತವಾಗ್ಲೂ ಅವರಿಗೆ ನೋವಾಗುತ್ತೆ ಅಥವಾ ಕೋಪ ಬರುತ್ತೆ, ಇದೆಲ್ಲ ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಮಹಾಭಾರತದಿಂದ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೋಡೋಣ. ಯಾವ ಘಟನೆ ಅಂತಂದ್ರೆ, ಪಾಂಡುವಿನ ಮದುವೆ ಕುಂತಿ ಜೊತೆ ಆಗುತ್ತಲ್ಲ, ಅದು ಧೃತರಾಷ್ಟ್ರನಿಗೆ ಇಷ್ಟನೇ ಆಗೋದಿಲ್ಲ. ಆದ್ರೆ ಗಾಂಧಾರಿ ಆಗಲ್ಲ. ಅವಳು ಅವನಿಗೆ ಹೇಳ್ತಾಳೆ, ಭಗವಂತ ಯಾರ್ಯಾರ ಯೋಗ್ಯತೆ ಏನು ಅಂತ ತಿಳಿದು ಕೊಟ್ಟಿರ್ತಾನೆ, ಭಗವಂತನ ನಿರ್ಧಾರವನ್ನ ಒಪ್ಕೊಂಡು ಅವನು ಕೊಟ್ಟಿದ್ರಲ್ಲಿ ನಾವು ತೃಪ್ತಿ ಪಡಬೇಕು ಅಂತನ್ಬಿಟ್ಟು ಪಾಂಡು ಮತ್ತೆ ಕುಂತಿಯನ್ನ ಸ್ವಾಗತ ಮಾಡಿ ಅವರನ್ನ ಸ್ವೀಕಾರ ಮಾಡ್ಕೊಳ್ಬೇಕು ಅಂತ ಅನ್ಬಿಟ್ಟು. ಅದಕ್ಕೆ ನೀವು ಈ ರೀತಿ ದ್ವೇಷ ಮಾಡಬಾರ್ದು,
ಅವ್ರವ್ರಿಗೆ ಏನೇನು ಕೊಟ್ಟಿರ್ತಾನೋ ಭಗವಂತ ಕೊಟ್ಟಿರ್ತಾನೆ. ಸೊ ಅವರಿಬ್ಬರು ಈಗ ಮದುವೆ ಆಗಿ ಬಂದಿದ್ದಾರೆ. ಹಿರಿಯರಾದಂಥ ನಾವು ಅವರನ್ನು ಸ್ವೀಕಾರ ಮಾಡುವಂಥದ್ದು ನಮ್ಮ ಕರ್ತವ್ಯ, ಅವರನ್ನು ಸ್ವೀಕಾರ ಮಾಡಬೇಕು ಅಂತ. ಆದರೆ ಧೃತರಾಷ್ಟ್ರನಿಗದು ಇಷ್ಟನೇ ಆಗೋದಿಲ್ಲ. ಬದಲಾಗಿ ಅವನೇನು ಹೇಳ್ತಾನೆ, ನಾನು ನಿನ್ನ ಗಂಡ, ನನಗೆ ಅವರನ್ನು ಸ್ವಾಗತ ಮಾಡೋದಕ್ಕೆ ನನಗಿಷ್ಟ ಇಲ್ಲ, ಅದಕ್ಕೆ ನಾನು ಹೋಗೋದಿಲ್ಲ, ನೀನು ಕೂಡ ಹೋಗಬಾರ್ದು ಅನ್ನೋದು ನನ್ನ ಆಸೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಷ್ಟೇ ಅಲ್ಲ, ಇದು ನಿನ್ನ ಗಂಡನ ಆಜ್ಞೆ ಅಂತ ತಿಳ್ಕೊ ಅಂತ ಬೇರೆ ಹೇಳ್ತಾನೆ. ನೋಡಿದ್ರ ಎಂಥ ಒಂದು ಮನಸ್ಥಿತಿ ಇದೆ ಅವನದು, ಹೇಗೆ ಯೋಚನೆ ಮಾಡ್ತಾನೆ ಅವನು ಅಂತಂದ್ಬಿಟ್ಟು. ಇಲ್ಲಿ ಅವಳು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾಳೆ. ಈಗ ನಮ್ಮ ಕರ್ತವ್ಯ ನಾವು ಮಾಡಬೇಕು, ನಮ್ಗೆ ಇಷ್ಟನೋ ಇಷ್ಟ ಇಲ್ವೋ ಇದು ನಮ್ಮ ಕರ್ತವ್ಯ. ಮತ್ತು ಯಾರ್ಯಾರಿಗೆ ಏನೇನು ಸಿಗಬೇಕೋ ಅದು ಭಗವಂತ ಕೊಟ್ಟಿರುವಂಥದ್ದು. ಸೊ ಅದರಿಂದ ನಾವು ಇವಾಗ ಅವರಿಬ್ಬರು ಮದುವೆ ಆಗಿ ಬಂದಿದ್ದಾರೆ ಅಂದರೆ ನಾವು ಸ್ವಾಗತ ಮಾಡಬೇಕು ಅಂತ ಅವಳು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾಳೆ. ಆದರೆ ಇವನು ದ್ವೇಷ ಭಾವನೆಯನ್ನು ಇಟ್ಕೊಂಡಿದ್ದಾನೆ. ಸೊ ಇವನು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡ್ತಾ ಇಲ್ಲ, ಅವ್ರಿಗೆ ಸ್ವಾಗತ ಮಾಡೋದಕ್ಕೆ ಅವನಿಗಿಷ್ಟ ಇಲ್ಲ. ಅಷ್ಟೇ ಅಲ್ಲದೆ ತನ್ನ ಒಂದು ಅಭಿಪ್ರಾಯವನ್ನು ಅವಳ ಮೇಲೆ ಹೇರ್ತಾ ಇದ್ದಾನೆ, ನೀನು ಹೋಗಬಾರ್ದು ಅಂತಂದ್ಬಿಟ್ಟು. ಇವಳಿಗೆ ಹೋಗಿ ಅವರನ್ನು ಸ್ವಾಗತ ಮಾಡೋದಕ್ಕೆ ಇಷ್ಟ, ಅವಳು ದ್ವೇಷವನ್ನು ಇಟ್ಕೊಂಡಿಲ್ಲ ಮನಸ್ಸಲ್ಲಿ. ಆದರೆ ಇಲ್ಲಿ ಅವನು ನಾನು ಗಂಡ ಅನ್ನುವಂಥ ಒಂದು ಅಧಿಕಾರವನ್ನು ಅಲ್ಲಿ ಚಲಾಯಿಸ್ತಾ ಇದ್ದಾನೆ. ಅವಳ ಸ್ವಾತಂತ್ರ್ಯ, ಅವಳ ನಿರ್ಧಾರಕ್ಕೆ ಇವನು ಬೆಲೆ ಕೊಡ್ತಾ ಇಲ್ಲ. ಅವಾಗ ಅವಳ ಹೃದಯದಲ್ಲಿ ನೋವಾಗುತ್ತೆ ತಾನೆ. ಹೌದು, ನಾನು ನನ್ನ ಕರ್ತವ್ಯ ಮಾಡಬೇಕು ಅಂದರೆ ನನ್ನ ಗಂಡ ಇಲ್ಲಿ ನನಗೆ ಈ ರೀತಿ ಹೇಳ್ತಾ ಇದ್ದಾನೆ ಅನ್ನೋದು ಬರುತ್ತಲ್ವಾ. ಸೊ ಆ ರೀತಿ ಮಾಡಬಾರ್ದು. ಈಗಿಲ್ಲಿ ನೋಡಿದಾಗ ಧೃತರಾಷ್ಟ್ರ ಯೋಚನೆ ಮಾಡ್ತಾ ಇರೋದು ತಪ್ಪು, ಗಾಂಧಾರಿ ಯೋಚನೆ ಮಾಡ್ತಾ ಇರೋದು ಸರಿಯಾಗಿದೆ. ಸೊ ಅದರಿಂದ ಇಲ್ಲಿ ಅವಳ ಸ್ವಾತಂತ್ರ್ಯಕ್ಕೆ ಇವನು ಅಡ್ಡೈ ಬರ್ತಾ ಇರೋದ್ರಿಂದ ಅದು ತಪ್ಪು ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನನಗಿಷ್ಟ ಇಲ್ಲ, ನಾನು ಬರಲ್ಲ, ನಿನಗಿಷ್ಟ ಇದೆಯಾ ನೀನು ಹೋಗಿ ಸ್ವಾಗತ ಮಾಡು ಅನ್ನೋದಾದರೂ ಹೇಳಬೇಕಾಗಿತ್ತು ಅವನು. ಆದರೆ ಇಲ್ಲೇನು ಹೇಳ್ತಾ ಇದ್ದಾನೆ, ನಾನು ನಿನ್ನ ಗಂಡ, ನಾನು ಆಜ್ಞೆಯನ್ನು ಕೊಡ್ತಾ ಇದ್ದೀನಿ, ನೀನು ಕೂಡ ಹೋಗಬಾರ್ದು, ನನಗಿಷ್ಟ ಇಲ್ಲ ಅಂದಮೇಲೆ ನೀನು ಹೋಗಿ ಆ ಕೆಲಸ ಮಾಡಬಾರ್ದು ಅನ್ನೋ ರೀತಿ ಅವನು ಹೇಳ್ತಾ ಇದ್ದಾನೆ. ಇದರಿಂದ ನಾವು ಈ ಒಂದು ವಿಚಾರವನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಹರೇ ಕೃಷ್ಣ.